Hello, in this video we'll study the poem Invictus by William Ernest Henley. William Ernest Henley was born on 23rd August 1849 in Gloucester. He was an English poet, writer, critic and editor in the late Victorian period. He wrote several books of poetry, but he is most famous for his 1875 poem Invictus. From the age of 12, Henley suffered from tuberculosis of the bone. The ailment resulted in the amputation of his left leg below the knee in 1868-69. In the early 1870s, he faced a similar problem with his other leg. Then he chose to travel Edinburgh in August 1873 for treatment under the renowned English surgeon Joseph Lister. ಸೊ ವಿಲಿಯಂ ಅರ್ನೆಸ್ಟ್ ಹೆನ್ಲಿ ಅವರು ಹುಟ್ಟಿದ್ದು 23 ಆಗಸ್ಟ್ 1849 ಗ್ಲಾಕೆಸ್ಟರ್ನಲ್ಲಿ ಹುಟ್ಟಿದ್ದಾರೆ ಅವರು. ಆಮೇಲೆ ಈ ಪೋಯಮ್ ಅವರು ಬಹಳಷ್ಟು ಪೋಯಮ್ಸ್ ಬರೆದಾರೆ. ಅದರ 1875 ಪೋಯಮ್ ಇನ್ವಿಕ್ಟಸ್ ಪೋಯಮ್ಗೆ ಅವರು ತುಂಬಾ ಫೇಮಸ್ ಇದ್ದಾರೆ. ನೆಕ್ಸ್ಟ್ ನೋಡ್ರಿ, ಅವರು ತಮ್ಮ 12ನೇ ವಯಸ್ಸಿನಿಂದ ಟ್ಯೂಬರ್ಕ್ಯುಲೋಸಿಸ್ ಅನ್ನೋ ಒಂದು ರೋಗದಿಂದ ಬಳಲ್ತಾ ಇರ್ತಾರೆ. ಸೊ ಅದೇ ಒಂದು ಕಾರಣದಿಂದ ಅವರು ಒಂದು ಲೆಫ್ಟ್ ಲೆಗ್ನ ಆಂಪ್ಯೂಟ್ ಮಾಡ್ತಾರೆ. ಆಂಪ್ಯೂಟ್ ಅಂದರೆ ಕಟ್ ಮಾಡ್ತಾರೆ. ಅದು 1868 ಮತ್ತು 69ರಲ್ಲಿ ಆಗ್ತದೆ. ಆಮೇಲೆ 1870 ಅವರಿಗೆ ಸೇಮ್ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಆ್ಯಂಡ್ ಆ ಟೈಮ್ದಾಗ ಅವರು ಏನು ಮಾಡ್ತಾರೆ ಅಂದರೆ ಜೋಸೆಫ್ ಲಿಸ್ಟರ್ ಅನ್ನೋ ಒಬ್ಬ ಫೇಮಸ್ ಇಂಗ್ಲೀಷ್ ಸರ್ಜನ್ ಕಡೆ ಹೋಗ್ತಾರೆ, ಡಾಕ್ಟರ್ ಕಡೆ ಹೋಗ್ತಾರೆ. ಆಮೇಲೆ ಲಕ್ಕಿಲಿ ಅವರ ಕಾಲನ್ನು ಅವರು ಉಳಿಸ್ಕೊಂಡ್ಬಿಡ್ತಾರೆ. ಈ ಜೋಸೆಫ್ ಲಿಸ್ಟರ್ ಅವರು ಉಳಿಸ್ತಾರೆ, ಅದನ್ನ ಕಟ್ ಮಾಡೋಂಗಿಲ್ಲ ಆ ಟೈಮ್ದಾಗ. ಸೊ ನೆಕ್ಸ್ಟ್ ನೋಡ್ರಿ, ಫಾರ್ಚುನೇಟ್ಲಿ ದ ಡಾಕ್ಟರ್ ಸೇವ್ಡ್ ಹೀಸ್ ರಿಮೈನಿಂಗ್ ಲೆಗ್ ವೈಲ್ ಹಿ ವಾಸ್ ರಿಕವರಿಂಗ್. He wrote the verses that became the poem Invictus. In 1902, Henley fell from a railway carriage, which caused his latent tuberculosis to flare up. He died of it on 11th July 1903 at the age of 53. ಸೊ ಅವರ ಇನ್ನೊಂದು ಲೆಗ್ನ ಅವರು ಆಂಪ್ಯೂಟ್ ಮಾಡೋಂಗಿಲ್ಲ, ಡಾಕ್ಟರ್ ಅದನ್ನು ಸೇವ್ ಮಾಡ್ತಾರೆ. ಆಮೇಲೆ ಈ ಪೋಯಮ್ನ ಬರೀತಾರೆ ಅವರು 1902 1902 ಅವ್ರು ಏನಾಗುತ್ತಪ್ಪ ಅಂದ್ರೆ ಇನ್ನೊಂದು ಇನ್ಸಿಡೆಂಟ್ ಆಗ್ತದೆ. ಅದೇನಂದ್ರೆ ಅವ್ರು ರೈಲ್ವೆ ಕ್ಯಾರೇಜಿಂದ ಬಿದ್ದುಬಿಡ್ತಾರೆ. ಬಿದ್ದಿದ್ದ ಕಾರಣದಿಂದ ಆ ಟ್ಯೂಬರ್ಕ್ಯುಲೋಸಿಸ್ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ಬಿಡ್ತೈತಿ. ಆಮೇಲೆ ಅವ್ರು ತಮ್ಮ 53ನೇ ವಯಸ್ಸೊಳಗೆ ತೀರ್ಕೊಳ್ತಾರೆ. ಸೊ ಇನ್ವಿಕ್ಟಸ್ ಇಸ್ ಅ poem written by British poet William Ernest Henley in 1875, which was published in 1891 in his poem collection In Hospital. Apparently this poem was written when he was hospitalized due to a tuberculosis infection. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೋಬೇಕು ನೀವು. ಏನಪ್ಪ ಅಂತಂದ್ರೆ ಈ ಒಂದು ಪೋಯಮ್ ಯಾವ ಬುಕ್ ಆಫ್ ಕಲೆಕ್ಷನ್ ಒಳಗೆ ಅವ್ರದ್ದು ಪೋಯಮ್ ಕಲೆಕ್ಷನ್ ಒಳಗೆ ರಿಲೀಸ್ ಆಗೈತೆ ಅಂದ್ರೆ ಇನ್ ಹಾಸ್ಪಿಟಲ್ ಅನ್ನೋ ಒಂದು ಬುಕ್ಕಿನೊಳಗೆ. ಸೊ ಇನ್ ಹಾಸ್ಪಿಟಲ್ ಅನ್ನೋ ಒಂದು ಬುಕ್ಕಿನೊಳಗೆ ಇದು ರಿಲೀಸ್ ಆಗ್ತದೆ. ಹಾಸ್ಪಿಟಲೈಸ್ ಆಗಿರ್ತಾರೆ ಅವರು ಟ್ಯೂಬರ್ಕ್ಯುಲೋಸಿಸ್ನ ಕಾರಣದಿಂದ. ಆ ಟೈಮ್ದೊಳಗೆ ಈ ಚಿಕಿತ್ಸೆ ಪಡೆಯೋ ಟೈಮ್ದೊಳಗನ ಇನ್ ಹಾಸ್ಪಿಟಲ್ ಅನ್ನೋ ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತಾರೆ. ಅದ ಒಂದು ಕವನ ಸಂಕಲನ ಬಿಡುಗಡೆ ಆದ ತಕ್ಷಣ ಅದ ಒಂದು ಬುಕ್ನೊಳಗನ ಈ ಇನ್ವಿಕ್ಟಸ್ ಅನ್ನೋ ಒಂದು ಪೋಯಮ್ ಬಂದದ. ನೆಕ್ಸ್ಟ್ ನೋಡ್ರಿ, ಸೊ ಲೆಟ್ ಅಸ್ ಸ್ಟಡಿ ದ ಪೋಯಮ್ ಹಿಯರ್ ಫ್ರಮ್ ಸ್ಟಾನ್ಸಾ 1. ಔಟ್ ಆಫ್ ದ ನೈಟ್ ದಟ್ ಕವರ್ಸ್ ಮೀ ಬ್ಲ್ಯಾಕ್ ಆಸ್ ದ ಪಿಟ್ ಫ್ರಮ್ ಪೋಲ್ ಟು ಪೋಲ್, ಐ ಥ್ಯಾಂಕ್ ವಾಟ್ ಎವರ್ ಗಾಡ್ಸ್ ಮೇ ಬಿ ಫಾರ್ ಮೈ ಅನ್ಕಾಂಕರೇಬಲ್ ಸೋಲ್. ಸೊ ಮೊದಲೇ ಒಂದು ಸ್ಟಾನ್ಸಾ ಒಳಗೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಸೊ ಹಿ ಸೇಸ್ ದ್ಯಾಟ್ ಹಿ ಈಸ್ ಕಮಿಂಗ್ ಔಟ್ ಆಫ್ ದ ನೈಟ್ ದ್ಯಾಟ್ ಕವರ್ಸ್ ಹಿಮ್. ಸೊ ಈ ಕವಿ ಏನು ಮಾಡ್ತಾರೆ ಅಂದ್ರೆ ಅವರನ್ನು ಕತ್ತಲೇನ ಆವರಿಸುತ್ತಲ್ಲ, ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಒಂದು ಕತ್ತಲೇನ ಆವರಿಸುತ್ತಲ್ಲ ಅವರೊಳಗೆ, ಅದರಿಂದ ಅವರು ಹೊರಗೆ ಬರ್ತಿದ್ದಾರೆ. ಬ್ಲ್ಯಾಕ್ ಆಸ್ ಪಿಟ್ ಫ್ರಮ್ ಪೋಲ್ ಟು ಪೋಲ್. ಸೊ ಅದು ಎಷ್ಟು ಬ್ಲ್ಯಾಕ್ ಅದ ಅಂದ್ರಪ್ಪ ಅಂದ್ರೆ ಪೋಲ್ದಿಂದ ಪೋಲ್ವರೆಗೂ ಪೂರಾ ಕಂಪ್ಲೀಟ್ ಬ್ಲ್ಯಾಕ್ ಅದ ಅಂದ್ರೆ ಫುಲ್ ಅದು ಅವ್ರನ್ನ ಆವರಿಸ್ಕೊಂಡ್ಬಿಟ್ಟದಿ. ಸೊ ಓಕೆ, ಐ ಥ್ಯಾಂಕ್ ವಾಟ್ ಎವರ್ ಗಾಡ್ಸ್ ಮೇ ಬಿ ಫಾರ್ ಮೈ ಅನ್ಕಾಂಕರೇಬಲ್ ಸೋಲ್. ಸೊ ಅವರು ಥ್ಯಾಂಕ್ಸ್ ಹೇಳ್ತಾರೆ ಯಾರಿಗಪ್ಪ ಅಂತಂದ್ರೆ ದೇವರಿಗೆ. ಎಷ್ಟು ದೇವರುಗಳದಾವಲ್ಲ ಅಷ್ಟೆಲ್ಲ ದೇವರುಗಳಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಇವರ ಸೋಲ್ ಎಂತ ಇತ್ತಪ್ಪ ಅಂತಂದ್ರೆ ಅದು ಅನ್ಕಾಂಕರೇಬಲ್ ಅದ, ಅದು ಸೋಲ್ ಒಪ್ಕೊಳ್ಳಂಗಿಲ್ಲಲ್ಲ. ಇಷ್ಟೆಲ್ಲ ಅವರಿಗೆ ರೋಗಗಳಿದ್ರು, ಟ್ಯೂಬರ್ಕ್ಯುಲೋಸಿಸ್ ಇದ್ರೂ ಅದು ಬೋನ್ ಟ್ಯೂಬರ್ಕ್ಯುಲೋಸಿಸ್ ಐತೆ ಅವರಿಗೆ. ಸೊ ಅವರು ತಮ್ಮ ಜೀವನದಲ್ಲಿ ಸೋಲನ್ನು ಒಪ್ಕೊಳ್ಳಂಗಿಲ್ಲ, ಅವರು ಅದನ್ನು ಮೆಟ್ಟು ನಿಂತಾರ. ಸೊ ಅದಕ್ಕೆ ಅವರು ಎಲ್ಲ ದೇವರುಗಳಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ ಹಿ ಥ್ಯಾಂಕ್ಸ್ ಆಲ್ ದ ಗಾಡ್ಸ್. ಸೊ ಇಲ್ಲಿ ವೆಕ್ಯಾಬ್ಲರಿ ಅಂತ ಕೊಟ್ಟನಿ, ಟಫ್ ಇರುವಂಥ ವರ್ಡ್ಸ್ನ ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಆನ್ಸರ್ ನೋಡ್ರಿ, ಇನ್ ದ ಫೆಲ್ ಕ್ಲಚ್ ಆಫ್ ಸರ್ಕಮ್ಸ್ಟಾನ್ಸ್ ಐ ಹ್ಯಾವ್ ನಾಟ್ ವಿನ್ಸ್ಡ್ nor cried aloud under the bulgence of chance. My head is
bloody but unbowed. ಸೊ ನೋಡ್ರಿ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಸೊ ಇನ್ ದ ಫೆಲ್ ಕ್ಲಚ್ ಆಫ್ ಸರ್ಕಮ್ಸ್ಟಾನ್ಸಸ್. ಸೊ ಅವ್ರ ಸರ್ಕಮ್ಸ್ಟಾನ್ಸಸ್ ಅಂದರೆ ಎಷ್ಟೇ ಕೆಟ್ಟದಂಥ ಒಂದು ಸರ್ಕಮ್ಸ್ಟಾನ್ಸಸ್ ಬಂದ್ರೂ, ಎಷ್ಟೇ ಕೆಟ್ಟದಂಥ ಸಿಚುವೇಶನ್ಸ್ ಬಂದ್ರೂ ಅವ್ರು ಯಾವಾಗೂ ಎದೆಗುಂದಲಿಲ್ಲ, ಆಮೇಲೆ ಯಾವಾಗೂ ಅಳ್ಳಿಲ್ಲ ಜೋರಾಗಿ. ಆದ್ರೆ ಅಂಡರ್ ದ ಬಲ್ಜನ್ಸ್ ಆಫ್ ಚಾನ್ಸಸ್ ಮೈ ಹೆಡ್ ಈಸ್ ಬ್ಲಡಿ ಬಟ್ ಅನ್ಬೌಡ್. ಸೊ ಅಂಡರ್ ದ ಬ್ಲಂಜನ್ಸ್ ಅಂದ್ರೆ ಅಲ್ಲಿ ಬರೆದ ನೋಡ್ರಿ, ಅ ಥಿಕ್ ಸ್ಟಿಕ್ ವಿತ್ ಅ ಹೆವಿ ಎಂಡ್ used as weapon to beat someone repeatedly with a bulgeon or the other heavy object. ಸೊ ಇಲ್ಲಿ ಬಲ್ಜನ್ ಅಂದ್ರೆ ಒಂದು ಸ್ಟಿಕ್ಕಿಂದ ಹೊಡೆದಂಗೆ ಅವ್ರಿಗೆ, ಅಂದ್ರೆ ಅವ್ರಿಗೆ ಎಷ್ಟೇ ಪೆಟ್ಟು ಬಿದ್ರೂ, ಅವ್ರ ಲೈಫ್ದೊಳಗೆ ಅವ್ರು ಎಷ್ಟೇ ಪೆಟ್ಟು ತಿಂದಿದ್ರು ಅವ್ರು ಯಾವಾಗೂ ಸೋಲನ್ನು ಒಪ್ಕೊಳ್ಳೋಂಗಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಈ ಒಂದು ಥೀಮ್ ಅಥವಾ ಒಂದು ಪೋಯಮ್ದ ಒಂದು ಸಂದೇಶ ಅದು. ಅಂಡರ್ ದ ಬಲ್ಜನ್ಸ್ ಆಫ್ ಚಾನ್ಸ್ ಮೈ ಹೆಡ್ ಈಸ್ ಬ್ಲಡಿ ಬಟ್ ಅನ್ಬೌಡ್. ಸೊ ಅವರ ಹೆಡ್ ಬ್ಲಡಿ ಆಗೈತೆ, ಅಂದ್ರೆ ಅವರು ಎಷ್ಟೇ ಕಷ್ಟಗಳನ್ನ ಉಂಡ್ರು ಅವ್ರ ತಲೆ ಬಾಗಾತಿಲ್ಲ ಅಂತಂದು ಹೇಳಿ ಹೇಳ್ತಾರೆ. ಅದು ಬ್ಲಡ್ ಬಂದ್ರೂ ತಲೆ ಬಾಗಾತಿಲ್ಲ ಅಂತ ಹೇಳ್ತಾರೆ ಅವರು. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿ ಸೇಸ್ ದ್ಯಾಟ್ ದಿಸ್ ಟೈಮ್ ದ ಪೋಯೆಟ್ ಕಂಪೇರ್ಸ್ the unexpected mishaps he has faced to the violent beatings inflicted by a club. Okay, the poet's head might be injured from these attacks that he has suffered because of the chance or fate, but he still holds it high and refuses to bow down or submit. So he never he never submits for whatever things has happened in his life. However he has mishaps have been happened. mishaps ಅಂದರೆ ಏನೋ ಒಂದು ಕಷ್ಟಗಳು ಏನೋ ಎಷ್ಟ ಬರಲಿ, ಅದು ಅವ್ರು ಯಾವಾಗೂ ತಮ್ಮ ಜೀವನದೊಳಗೆ ಸೋಲನ್ನು ಒಪ್ಕೊಂಡಿಲ್ಲ. ಸೊ ಇದೇ ಒಂದು ಪ್ಯಾರಾಗ್ರಾಫ್ ಒಳಗೆ ಅದ್ರ ಹೇಳ್ತಾರೆ ಅವರು. ಸೊ he has never ever bowed his head even though it was bleeding. That's the meaning. ಸೊ ವಿನ್ಸ್ಡ್ ಅನ್ನೋ ಮೀನಿಂಗ್ ನೋಡಿರಲಿ, ಮೇಕ್ ಅ ಸ್ಲೈಟ್ ಇನ್ವಾಲಂಟರಿ ಗ್ರಿಮ್ಸ್ ಆರ್ ಶ್ರಿಂಕಿಂಗ್ ಮೂವ್ಮೆಂಟ್ ಆಫ್ ದ ಬಾಡಿ ಔಟ್ ಆಫ್ ಪೇನ್ ಆರ್ ಡಿಸ್ಟ್ರೆಸ್. ಸೊ ನಡಗೋದು, ಏನಾದರೂ ಪೇನ್ ಆದಾಗ ಮಾಡಿದಾಗ ನೋವಿನಿಂದ ಅಳ್ತಿರೋದಲ್ರಿ, ಸೊ ಅದಕ್ಕೆ ವಿನ್ಸ್ಡ್ ಅಂತ ಹೇಳ್ಕೊಳ್ತೀವಿ. ಕ್ಲಚ್ ಅ ಟೈಟ್ ಗ್ರಾಸ್ಪ್ ಆರ್ ಅನ್ ಆ್ಯಕ್ಟ್ ಆಫ್ ಗ್ರಾಸ್ಪಿಂಗ್ ಸಮಥಿಂಗ್ ಸೆಕ್ಯೂರ್ಲಿ ಟೈಟ್ಲಿ. ಸೊ ಕ್ಲಚ್ ಅದು ಮೀನಿಂಗ್ ಅದು. ಥರ್ಡ್ ಸ್ಟ್ಯಾನ್ಸ ನೋಡ್ರಿ, ಬಿಯಾಂಡ್ ದಿಸ್ ಪ್ಲೇಸ್ ಆಫ್ ವ್ರಾತ್ ಆ್ಯಂಡ್ ಟಿಯರ್ಸ್ ಲೂಮ್ಸ್ ಬಟ್ ದ ಹಾರರ್ ಆಫ್ ಶೇಡ್ and yet the menace of the years finds and shall find me unafraid. So our third stanza ಹೇಳ್ತಾ ನೋಡ್ರಿ, so the poet he looks beyond the present full of angers and tears. ಸೊ ಅವ್ರು ಹೆಂಗೆ ನೋಡ್ತಾರಂದ್ರೆ, ವ್ರಾತ್ ಅಂದ್ರೆ ರೀ ಎಕ್ಸ್ಟ್ರೀಮ್ ಆ್ಯಂಗರ್, ಸಿಟ್ಟಿನಿಂದ ನೋಡ್ತಿರ್ತಾರೆ ಅವ್ರು. ಈ ಸದ್ಯಕ್ಕೆ ಅವರು ಪ್ರೆಸೆಂಟ್ ಸಿಚುವೇಶನ್ ಹೆಂಗೆ ನೋಡ್ತಾರಪ್ಪ ಅಂತಂದ್ರೆ ಅವರ ಫುಲ್ ಸಿಟ್ಟಿನಿಂದ ಕಣ್ ತುಂಬ್ಕೊಂಡು ನೋಡ್ತಿರ್ತಾರೆ. ಹವೆವರ್ ಇನ್ ದ ಫ್ಯೂಚರ್ ಲೂಮ್ಸ್ ದ ಹಾರರ್ ಆಫ್ ದ ಡೆತ್. ಓಕೆ, ಎಷ್ಟೇ ಆದ್ರೂ ಒಂದಿಲ್ಲ ಒಂದಿನ ಡೆತ್ ಬರೋದಂತ ಅವ್ರಿಗೆ ಗೊತ್ತೈತಿ, ಬಟ್ ಅದಕ್ಕೆ ಅವರು ಎದೆಗುಂದಂಗಿಲ್ಲ. ಅದ ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ, ಲೂಮ್ಸ್ ಬಟ್ ದ ಹಾರರ್ ಆಫ್ ದ ಶೇಡ್ ಆ್ಯಂಡ್ ಯೆಟ್ ದ ಮಿನನ್ಸ್ ಆಫ್ ದ ಇಯರ್ ಫೈಂಡ್ಸ್ ಆ್ಯಂಡ್ ಶಾಲ್ ಫೈಂಡ್ ಮೀ ಅನ್ಅಫ್ರೇಡ್. ಸೊ ನೋಡ್ರಿ ಏನು ಹೇಳ್ತಾರಲ್ಲಿ, ಡೆತ್ ಹ್ಯಾಂಗ್ಸ್ ಓವರ್ ದ ಫ್ಯೂಚರ್ ಲೈಕ್ ಅ ಟೆರಿಫೈಯಿಂಗ್ ಶೇಡ್ ಆರ್ ಶಾಡೋ, but the poet says that death, the menace of the years or any kind of difficulties that lay ahead shall find him unafraid. ಸೊ ಮುಂದೆ ಒಂದಿಲ್ಲ ಒಂದಿನ ಎಲ್ಲರೂ ಸಾಯೋರು ಇದ್ದಾರೆ, ನಾನು ಸಾಯ್ತೀನಿ. ಸೊ ಅದ್ರ ಸಂಬಂಧ, ಆ ಕಷ್ಟಗಳ ಸಂಬಂಧ ಅಥವಾ ಸಾವಿನ ಸಂಬಂಧ ನಾ ಏನು ಹೆದರಂಗಿಲ್ಲ, ನಾ ಏನು ಎದೆ ಗುಂದಂಗಿಲ್ಲ ಅಂತಂದು ಹೇಳಿ ಅವರು ಈ ಒಂದು ಸಾಲುಗಳು ಹೇಳ್ತಾರೆ. ಆ್ಯಂಡ್ ಎಟ್ ದ ಮೆನ್ಸ್ ಆಫ್ ದ ಇಯರ್ಸ್ ಫೈಂಡ್ಸ್ ಆ್ಯಂಡ್ ಶಾಲ್ ಫೈಂಡ್ ಮೀ ಅನ್ಅಫ್ರೇಡ್. ಸೊ ಎಷ್ಟೇ ವರ್ಷಗಳು ಕಳೀಲೇವು, ಎಷ್ಟೇ ಕಷ್ಟಗಳು ಬರಲಿ, ಮುಂದೆ ಏನೋ ಆಗಲಿ ನನಗೆ, ಆದ್ರೆ ನಾ ಮಾತ್ರ ಹೆದರಂಗಿಲ್ಲ ಅಂತಂದು ಹೇಳ್ತಾರೆ ಅವರು. ಓಕೆ ನೋಡ್ರಿ, ವ್ರಾತ್ ಮೀನಿಂಗ್ ಏನು ನೋಡ್ರಲ್ಲಿ, ಎಕ್ಸ್ಟ್ರೀಮ್ ಆ್ಯಂಗರ್. ಲೂಮ್ಸ್ ಅಂದ್ರೆ ಆ್ಯನ್ ಅಪಾರಾಟಸ್ ಫಾರ್ ಮೇಕಿಂಗ್ ಫ್ಯಾಬ್ರಿಕ್ ಬೈ ವೀವಿಂಗ್ ಯಾರ್ನ್ ಆರ್ ಥ್ರೆಡ್. ಲೂಮ್ಸ್ ಅಂದ್ರೆ ನೋಡ್ರಿ ಅವ್ರ ಕಷ್ಟಗಳು. ಲೂಮ್ಸ್ ಒಂದು ಏನೋ ಒಂದು ಹೆಣದಂಗೆ ಕಷ್ಟಗಳು ಅವ್ರ ಜೀವನ ತುಂಬ ಹೆಣದಿರ್ತಾವ. ಸೊ ಆ ಕಷ್ಟಗಳಿಂದ ಅವ್ರೇನು ಹೆದರಂಗಿಲ್ಲ, ಎಷ್ಟು ಬೇಕಾಟ್ ಹೆಣಿಲಿ, ಅದು ಎಷ್ಟು ಬೇಕಾಟ್ ಸುಳಿಲಿ ಅವ್ರ ಮುಂದೆ, ಅವ್ರ ಹಿಂದೆ ಮುಂದೆ, ಆದ್ರೆ ಅವ್ರೇನು ಎದೆಗುಂದಂಗಿಲ್ಲ ಅಂತಂದು ಹೇಳಿ ಈ ಪೋಯಮ್ನ ಮೂಲಕ ಅವರು ನಮಗೆ ತಿಳಿಸ್ಕೊಡ್ತಾರ. ಮಿನೆನ್ಸ್ ಅಂದ್ರೆ ಅ ಪರ್ಸನ್ ಆರ್ ಅ ಥಿಂಗ್ ದ್ಯಾಟ್ ಈಸ್ ಲೈಕ್ಲಿ ಟು ಕಾಸ್ ಹಾರ್ಮ್ ಆರ್ ಥ್ರೆಟ್ ಆರ್ ಡೇಂಜರ್. ಸೊ ಯಾವ್ಯಾವ ವ್ಯಕ್ತಿ ಅವ್ರಿಗೆ ಥ್ರೆಟ್ಸ್ ತಂದ್ರೂ ಅಥವಾ ವ್ಯಕ್ತಿ ತರಲಿ ಅಥವಾ ಸಿಚುವೇಶನ್ ತರಲಿ ಅವ್ರ ಜೀವನ ಒಳಗೆ, ಅವರಂತೂ ಹೆದರಂಗಿಲ್ಲ, ಆಮೇಲೆ ಯಾರಿಗೂ ಬಗ್ಗಂಗಿಲ್ನು. ಈವನ್ ಹಿ ನೆವರ್ ಮೀನ್ಸ್ ಹಿ ಈಸ್ ಅಫ್ರೇಡ್ ಆಫ್ ಎನಿಥಿಂಗ್ ಇನ್ ದಿಸ್, ಇನ್ ಹೀಸ್ ಹೋಲ್ ಲೈಫ್, ಇನ್ ದ ಫ್ಯೂಚರ್ ಆ್ಯಂಡ್ ದ ಪ್ರೆಸೆಂಟ್. ದಟ್ ಈಸ್ ವಾಟ್ ಹಿ ಈಸ್ ಟೆಲಿಂಗ್ ಅಸ್. ಸೊ ದ ಫೋರ್ತ್ ಸ್ಟಾನ್ಸಾ, it matters not how straight the gate, how charged with punishments the scroll. I am the master of my fate, I am the captain of my soul.
ಸೊ ನೋಡ್ರಿ ಎಷ್ಟು ಒಂದು ಇನ್ಸ್ಪೈರಿಂಗ್ ಲೈನ್ಸನ್ನು ಬರೆದವರು. ಇಟ್ ಮ್ಯಾಟರ್ಸ್ ನಾಟ್ ಹೌ ಸ್ಟ್ರೇಟ್ ದ ಗೇಟ್, ಹೌ ಚಾರ್ಜ್ ವಿತ್ ಪನಿಷ್ಮೆಂಟ್ ದ ಸ್ಕ್ರೋಲ್, ಐ ಆಮ್ ದ ಮಾಸ್ಟರ್ ಆಫ್ ಮೈ ಫೇಟ್, I am the captain of my soul. So he says that no matter what, how straight the gate is or how narrow the path, he must follow his life. Okay, what becomes in his life, he must follow it. This means that the poet is not bothered by any difficulties or any situation he will have to face in the future. So he is not ready to, accept the defeat. He does not care how full of punishments the scroll or the fate. ಸ್ಕ್ರೋಲ್ ಅಂದ್ರೆ ಇಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಇದು ಒಂದು ಹಣೆ ಬರಹ ಪನಿಷ್ಮೆಂಟ್. ಅವ್ರ ಮುಂದಿನ ಫ್ಯೂಚರ್ ಒಳಗೆ ಈ ಹಣೆ ಬರದೊಳಗೆ ಏನೆಲ್ಲ ಬರ್ದೈತಿ, ಫೇಟ್ ಒಳಗೆ ಅವ್ರ ನಸೀಬ್ದೊಳಗೆ ಏನೆಲ್ಲ ಐತಿ ಅದಕ್ಕೇನು ಹೆದರಂಗಿಲ್ಲ ಅಂತಂದು ಹೇಳ್ತಾರೆ ಅವರು. ಸೊ ಅವ್ರು ಲಾಸ್ಟ್ ಹೇಳ್ತಾರೆ ನೋಡ್ರಿ, ಐ ಆಮ್ ದ ಮಾಸ್ಟರ್ ಆಫ್ ಮೈ ಫೇಟ್, ನನ್ನ ಹಣೆ ಬರೋಣ ನಾನೇ ಮಾಸ್ಟರ್ ಅದೇನು ಇರ್ತದ, ನಾನೇ ಕಂಟ್ರೋಲ್ ಮಾಡ್ತೀನಿ ಅಂತಂದು ಹೇಳ್ತಾರೆ ಅವರು. ಆ್ಯಂಡ್ ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಸೋಲ್. ಸೊ ನನ್ನ ಒಂದು ಏನು ಈ ಆತ್ಮ ಐತಲ್ಲ ಇದ್ರ ಕ್ಯಾಪ್ಟನ್ ನಾನದೇನಿ. ಸೊ ಇದು ನಾ ಹೆಂಗೆ ಹೇಳ್ತೀನಲ್ಲ ಹಂಗೆ ನನ್ನ ಸೋಲ್ ಕೇಳ್ತದೆ, ನನ್ನ ಸೋಲು ನಾನು ಯಾವಾಗೂ ಸೋಲಾಗಿ ಕೊಡಂಗಿಲ್ಲ ಅಂತಂದು ಹೇಳಿ ಈ ಒಂದು ಸಾಲೊಳಗೆ ಹೇಳ್ತಾರೆ ನೋಡ್ರಿ. ಹಿ ಈಸ್ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್ ಬಿಕಾಸ್ ಹಿ ಕಂಟ್ರೋಲ್ಸ್ ದ ಕೋರ್ಸ್ ಆಫ್ ಹಿಸ್ ಓನ್ ಲೈಫ್, ಡಿಯರ್ ಸ್ಟೂಡೆಂಟ್ಸ್. ಆ್ಯಂಡ್ ಹಿ ಈಸ್ ದ ಇನ್ ಚಾರ್ಜ್ ಆಫ್ ಹಿಸ್ ಓನ್ soul. That is what is important, he says. This is an inspirational poem. Invictus is an inspirational poem from which we must learn. So ಇದರಿಂದ ನಾವು ಕಲಿಬೇಕಾಗ್ತದ. ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಇದ್ರೂ ಅವ್ರ ಜೀವನ ಪರ್ಯಂತ ಅವ್ರ ಕಷ್ಟಗಳನ್ನ ಪಟ್ಟಿದ್ರು ಫ್ಯೂಚರ್ ಒಳಗೂ ಕಷ್ಟನ ಪಡ್ತಿರ್ತಾರೆ, ಅವ್ರು ನೋವನ್ನ ಅನುಭವಿಸ್ತಿರ್ತಾರೆ. ಸೊ ಅವ್ರು ಯಾವತ್ತೂ ಎದೆಗುಂದಂಗಿಲ್ಲ. ಅವರು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅಂಥ ಒಂದು ಸೋಲ್ ಕೊಟ್ಟಿದ್ದಕ್ಕೆ. ಯಾವ್ಯಾವ ದೇವ್ರು ಎಷ್ಟೆಷ್ಟು ದೇವ್ರು ಅದಲ್ಲ ಅಷ್ಟು ಎಲ್ಲ ದೇವ್ರುಗಳಿಗೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ಥ್ಯಾಂಕ್ಸ್ ಹೇಳ್ತಾರೆ, ಧನ್ಯವಾದಗಳನ್ನ ಹೇಳ್ತಾರೆ. ಯಾಕಂದ್ರೆ ಅಂಥ ಒಂದು ಸೋಲನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಪೋಯಮ್ ಏನು ಹೇಳ್ತದಪ್ಪ ಅಂತಂದ್ರೆ ವಿ ಮಸ್ಟ್ ನೆವರ್ ಎವರ್ ಫಿಯರ್ ಫಾರ್ ಎನಿಥಿಂಗ್ ಇನ್ ಅವರ್ ಲೈಫ್. We might face many things in our life, but we must never be afraid of the defeats. We must keep challenging our own life, and we must overcome all the problems which we are facing in our life. That is what the meaning is. That is what our poet William Earnest Henley is telling us. Okay, this is an inspirational poem. Yes, so I hope you have understood the poem. That's it for today's class. If you have liked the video, the way I have explained, if you liked it, be sure to subscribe the channel and share it with your friends. Thank you, and all the best for your exams, dear students.